ದಕ್ಷಿಣ ಭಾರತದ ಅತಿ ದೊಡ್ಡ ರಾಜ್ಯ ಕರ್ನಾಟಕ. ಭಾರತದ 6ನೇ ದೊಡ್ಡ ರಾಜ್ಯವೂ ಆಗಿರುವ ಕರ್ನಾಟಕ ವಿವಿಧ ಸಂಸ್ಕೃತಿಯ ಹಾಗೂ ವೈವಿಧ್ಯಮಯ ಪ್ರಕೃತಿಯ ನೆಲೆವೀಡು. ಅಪಾರ ಸಸ್ಯ ಸಂಪತ್ತು, ಗಿರಿಕಂದರಗಳು, ನದಿ ತೊರೆಗಳು, ಧುಮ್ಮಿಕ್ಕುವ ಜಲಪಾತಗಳು, ಪ್ರಾಣಿ ಪಕ್ಷಿ ಸಂಕುಲಗಳಿಂದ ಶ್ರೀಮಂತಗೊಂಡಿರುವ ಕರುನಾಡಿನಲ್ಲಿಯೇ ವಾಸವಾಗಿರುವ ನನ್ನ ಹೆಸರೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಹಾಗೂ ವನ್ಯಜೀವಿ ಧಾಮ. ನಾನಿರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ. ಮೈಸೂರು ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಊಟಿಗೆ ಹೋಗುವ ಮಾರ್ಗದಲ್ಲಿ ಕಂಡುಬರುತ್ತೇನೆ. ಕರ್ನಾಟಕದ ನೈಋತ್ಯ ಮೂಲೆಯಲ್ಲಿರುವುದರಿಂದ ತಮಿಳುನಾಡು ಹಾಗೂ ಕೇರಳ ರಾಜ್ಯ ಗಡಿಭಾಗಗಳು ನನ್ನನ್ನು ಹೊಂದಿಕೊಂಡಿವೆ. 3 ರಾಜ್ಯಗಳು ಸೇರುವ ಆ ಗಡಿಭಾಗವನ್ನು ಟ್ರೈ ಜಂಕ್ಷನ್ ಪ್ರದೇಶವೆನ್ನಲಾಗುತ್ತದೆ. ಅಂದರೆ ಬಂಡೀಪುರವನ್ನು ದಕ್ಷಿಣದಲ್ಲಿ ಮುದುಮಲೈ ಟೈಗರ್ ರಿಸರ್ವ್ ಹಾಗೂ ವಯನಾಡ್ ವನ್ಯಜೀವಿ ಅಭಯಾರಣ್ಯ ನೈಋತ್ಯ ಹಾಗೂ ವಾಯುವ್ಯದಲ್ಲಿ ಸುತ್ತುವರೆದಿದೆ. ಕಬಿನಿ ಜಲಾಶಯವು ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶವನ್ನು ಪ್ರತ್ಯೇಕಿಸುತ್ತದೆ. ನನಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಂಬ ಹೆಸರು ಬಂದಿರುವುದರ ಹಿಂದೆ ಒಂದು ಇತಿಹಾಸವಿದೆ. ನನ್ನ ಉದ್ಯಾನವನವು ಮೊದಲು ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಬೇಟೆಯಾಡಲು ಮೀಸಲಾಗಿತ್ತು. 1931ರಲ್ಲಿ ಮೈಸೂರು ಅರಸರು ಅರಣ್ಯ ರಕ್ಷಿತಾ ಕಾನೂನನ್ನು ಜಾರಿಗೆ ತಂದು ಸುಮಾರು 90 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ರಕ್ಷಿತಾರಣ್ಯವೆಂದು ಬೆಟ್ಟದ ಮೇಲೆ ವೇಣುಗೋಪಾಲ ದೇಗುಲವಿರುವುದರಿಂದ 1941ರಲ್ಲಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನವೆಂದು ನಾಮಕರಣ ಮಾಡಿದರು. ಆನಂತರ 1974 ಜೂನ್ 5ರಂದು ಹುಲಿ ಸಂರಕ್ಷಣೆಗೆಂದು ಈ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಯೋಜನೆಯಾಗಿ ಕೇಂದ್ರ ಸರ್ಕಾರ ಘೋಷಿಸಿತು. 1985ರಲ್ಲಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನದ ಪಕ್ಕದ ಪ್ರದೇಶಗಳನ್ನು ಸೇರಿಸಿ ಅದನ್ನು ವಿಸ್ತರಿಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವೆಂದು ನಾಮಕರಣ ಮಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿ ಕಾಡಂದ್ರೆ ಬಂಡೀಪುರ ಎಲ್ರಿಗೂ ಜ್ಞಾಪಕ ಬರುವುದು. ಅಂತ ಹುಲಿ ಸಂರಕ್ಷಣಾ ಪ್ರದೇಶ ದೇಶದಲ್ಲೇ 2ನೇ ಸ್ಥಾನ ಹುಲಿ ಸಂಖ್ಯೆಯಲ್ಲಿ. ಬಂಡೀಪುರಲ್ಲಿ 191 ಹುಲಿಗಳು ಇದ್ದಾವೆ. 4 ವರ್ಷ ಹಿಂದೆ ಕಳೆದ ಬಾರು 173 ಹುಲಿಗಳಿತ್ತು. ಈಗ 190 ಹುಲಿಗಳಿಂದ 2ನೇ ಸ್ಥಾನ. ಮತ್ತೊಂದು ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ವಿ ಆರ್ ಸೆಕೆಂಡ್ ಬೆಸ್ಟ್ ಮ್ಯಾನೇಜ್ಡ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ನನ್ನ ವಿಸ್ತಾರ ಬಹುದೊಡ್ಡದು. 1036 ಚದರ ಕಿಲೋಮೀಟರ್ನಷ್ಟು ವ್ಯಾಪಿಸಿದ್ದೇನೆ. ಇದರಲ್ಲಿ 872.4 ಚದರ ಕಿಲೋಮೀಟರ್ ಕೋರ್ ವಲಯವಿದ್ದರೆ 163.9 ಚದರ ಕಿಲೋಮೀಟರ್ ಬಫರ್ ವಲಯವಿದೆ. ಇದರಲ್ಲಿ 82 ಚದರ ಕಿಲೋಮೀಟರ್ ಅನ್ನು ಪ್ರವಾಸೋದ್ಯಮಕ್ಕೆ ಮೀಸಲು
ಗಳು ಆರಂಭಗೊಂಡು ಬಳಿಕ ತೇವಾಂಶಭರಿತ ಎಲೆ ಉದುರಿಸುವ ಕಾಡುಗಳು ಪ್ರತ್ಯಕ್ಷಗೊಳ್ಳುತ್ತವೆ. ಈ ತೆರೆದ ಎಲೆ ಉದುರಿಸುವ ಕಾಡುಗಳಲ್ಲಿ ದಿಂಡಲು, ಟರ್ಮಿನಲಿಯಾ ಮತ್ತು ಅಕೇಶಿಯಾ ಜಾತಿಯ ಮರಗಳು ಪ್ರಧಾನವಾಗಿವೆ. ಇದೇ ರೀತಿ ತೇವಾಂಶಭರಿತ ಕಾಡುಗಳಲ್ಲಿ ತೇಗ, ಬೀಟೆ ಮತ್ತು ನಂದಿ ಮರಗಳನ್ನು ಕಾಣಬಹುದು. ವಿವಿಧ ಬಗೆಯ ಸಸ್ಯಗಳೊಂದಿಗೆ ಇಲ್ಲಿ ಬೆಳೆಯಲ್ಪಡುವ ಒಂದು ಪ್ರಮುಖ ಕಳೆ ಎಂದರೆ ಲಂಟಾನ. ಕಸದಿಂದ ರಸವೆನ್ನುವ ಹಾಗೆ ಈ ಲಂಟಾನ ಕಳೆಯನ್ನು ಪೀಠೋಪಕರಣಗಳ ತಯಾರಿಕೆಗೆ ಬಳಸಲ್ಪಡಲಾಗುತ್ತಿದೆ. ಸಸ್ಯ ಸಂಕುಲದಿಂದ ಕಂಗೊಳಿಸುತ್ತಿರುವ ನನ್ನ ಮಡಿಲಲ್ಲಿ ನುಗು ನದಿ ಹರಿಯುತ್ತಾಳೆ. ಅಲ್ಲದೆ ಉದ್ಯಾನವನದ ಉತ್ತರದಲ್ಲಿ ಕಬಿನಿ ನದಿ ಇದ್ದರೆ ದಕ್ಷಿಣದಲ್ಲಿ ಮೊಯಾರ್ ನದಿ ಇದೆ. ಮೊಯಾರ್ ನದಿಯು ಮಶೀರ್ ಎಂಬ ಮೀನುಗಳನ್ನು ಹೊಂದಿದ್ದು ಟೈಗರ್ ಆಫ್ ದಿ ರಿವರ್ ಎಂದೇ ಜನಪ್ರಿಯಗೊಂಡಿದೆ. ಒಟ್ಟು 1036 ಚದರ ಸ್ಕ್ವೇರ್ ಕಿಲೋಮೀಟರ್ ಇದಾವೆ. ಇಲ್ಲಿ ಬಹಳಷ್ಟು ಪ್ರಾಣಿಗಳು ಇದಾವೆ. 35 ಮ್ಯಾಮಲ್ಸ್ ಆ ಥರ ಬೇರೆ ಬೇರೆ ಪ್ರಾಣಿಗಳಿದಾವೆ. ಅದರಲ್ಲಿ ಬಹಳ ಮುಖ್ಯ ಅಂತ ಹೇಳಬೇಕಾದ್ರೆ ಹುಲಿ, ಚಿರತೆ, ಸೀಲ್ ನಾಯಿಗಳು, ಜಿಂಕೆಗಳು, ಕಾಡೆಮ್ಮೆಗಳು, ಕಡವೆ, ಕಾಟಿ ಎಲ್ಲ ಪ್ರಾಣಿಗಳು ಅತಿ ಹೆಚ್ಚಾಗಿರುವುದರಿಂದ ಸೊ ಪ್ರವಾಸಿಗರಿಗೆ ಇದು ಬಹಳ ಮುಖ್ಯವಂತ ಒಂದು ಪ್ರದೇಶ. ಪ್ರತಿ ವರ್ಷ ಅರೌಂಡ್ 1,50,000 1,70,000 ಹೆಚ್ಚಾಗಿ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಯಾಕೆಂದರೆ ವೈಲ್ಡ್ ಲೈಫ್ ಸಫಾರಿಲಿ ದ ಬೆಸ್ಟ್ ವೈಲ್ಡ್ ಲೈಫ್ ಸಫಾರಿ ಇಲ್ಲಿ ಸಿಗತ್ತೆ. ಆಮೇಲೆ ಟೈಗರ್ ಸೈಟಿಂಗ್ ಭಾಳ ಹೆಚ್ಚಿಗೆ ಇರ್ತದೆ. ಇನ್ನೊಂದು ಹೇಳಬೇಕಾದ್ರೆ ಇಲ್ಲಿ ಆನೆ ಸಂಖ್ಯೆ 3,000 ಹೆಚ್ಚಾಗಿ ಆನೆ ಸಂಖ್ಯೆ ಇರುವುದರಿಂದ ಇದು ಬಹಳ ಮುಖ್ಯ ಅಂತ ಒಂದು ಹುಲಿ ಸಂರಕ್ಷಣಾ ಪ್ರದೇಶ. ಇದು ಲೊಕೇಶನ್ ಆರ್ ಜಿಯೋಗ್ರಾಫಿಕಲ್ ಏರಿಯಾ ಬಗ್ಗೆ ನೋಡೋಕೆ ಹೋದರೆ ಇದು ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಇದೆ. ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯದ ಟ್ರೈ ಜಂಕ್ಷನ್ ಅಲ್ಲಿ ಇದೆ. ಸೊ ಇದರಲ್ಲಿ ಅಕ್ಕಪಕ್ಕ ನೋಡಿದ್ರೆ ಬಹಳಷ್ಟು ಹುಲಿ ಸಂರಕ್ಷಣಾ ಪ್ರದೇಶ ಇದೆ. ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನಾಗರೋಳೆ ಇದು ಪಕ್ಕದಲ್ಲೇ ಇದೆ. ಮತ್ತೆ ಇದರಲ್ಲಿ ತಮಿಳುನಾಡಿನಿಂದ ನಮ್ಮದು ಮುದುಮಲೈ ಟೈಗರ್ ರಿಸರ್ವ್ ಇದೆ, ಸತ್ಯಮಂಗಲಂ ಟೈಗರ್ ರಿಸರ್ವ್ ಇದೆ, ಕೇರಳದಲ್ಲಿ ವಯನಾಡು ಟೈಗರ್ ರಿಸರ್ವ್ ಇದು ಪಕ್ಕದಲ್ಲಿದೆ. ಹಾಗಾಗಿ ಈ 5-6 ಹುಲಿ ಸಂರಕ್ಷಣಾ ಪ್ರದೇಶ ಸೇರಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಒಂದು ಏರಿಯಾ. ಈ ಭಾಗದಲ್ಲಿ ಮಾತ್ರ ಇಡೀ ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯದಲ್ಲೇ 724 ಟೈಗರ್ಸ್ ಇದೇ ಜಾಗದಲ್ಲಿ ಇದೆ. ಅಂದರೆ ನೀವು ನೋಡಬಹುದು ಎಷ್ಟು ಪ್ರಮುಖವಾದಂಥ ಜಾಗ ಹುಲಿ ಮತ್ತು ಚಿರತೆಗೆ ಅಂತ. ಇಲ್ಲಿ ಇದು ಬಿಟ್ಟು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿದೆ. ಅರೌಂಡ್ 279 ಪಕ್ಷಿಗಳಿದೆ. ಇನ್ನೊಂದು ಹೇಳಬೇಕಾದ್ರೆ ಇದು ನಮ್ಮ ಬಂಡೀಪುರಲ್ಲಿ 3 ನದಿಗಳು ಹರಿತಾ ಇದೆ. ಒಂದು ಮೋಯಾರ್ ನದಿ, ಇನ್ನೊಂದು ನುಗು ಅಂತ ಹೇಳಕ್ಕಂದ ನದಿ, ಇನ್ನೊಂದು ಕಬಿನಿ ನದಿ. 3 ನದಿಗಳು ಹರಿತಾ ಇದೆ. ಈ ನದಿ ಮೋಯಾರ್ ನದಿಯಲ್ಲಿ ಮಾಶೀರ್ ಫಿಶ್ ಅಂತ ಒಂದು ಮೀನು ಒಂದಿದೆ, ವೆರಿ ವಿಶೇಷವಾದ ಒಂದು ಮೀನು. ಇಟ್ ಈಸ್ ಕಾಲ್ಡ್ ಅಸ್ ಟೈಗರ್ ಆಫ್ ದ ರಿವರ್ ಅಂತ ಹೇಳ್ತೀವಿ. ನಮ್ಮ ಕಾವೇರಿ ಭಾಗದಲ್ಲಿ ಇರತಕ್ಕಂಥ ಹಂಪ್ ಬ್ಯಾಕ್ ಮಶೀರ್ ಬೇರೆ ಎಲ್ಲ ಕಡೆನೂ ಭಾಳ ಇಲ್ಲದೆ ಹೋಗಿದೆ. ಬಟ್ ನಮ್ಮ ಬಂಡೀಪುರಲ್ಲಿ ಮೋಯಾ ರಿವರಲ್ಲಿ ಹಂಪ್ ಬ್ಯಾಕ್ ಮಶೀರ್ ಇದಾವೆ. ಹೀಗೆ ಸಸ್ಯ ಸಂಕುಲದಿಂದ, ನದಿ ತೊರೆಗಳಿಂದ ಕೂಡಿರುವ ನನ್ನ ಒಡಲು ಪ್ರಾಣಿ ಸಂಕುಲಗಳ ಬೀಡೂ ಹೌದು. 35 ಸಸ್ತನಿಗಳು ಸೇರಿದಂತೆ ಹುಲಿಗಳು, ಚಿರತೆಗಳು, ಸೀಳು ನಾಯಿಗಳು, ಜಿಂಕೆಗಳು, ಕಾಡು ಎಮ್ಮೆಗಳು, ಆನೆಗಳು, ಕಡವೆಗಳು, ದೈತ್ಯ ಮಲಬಾರ್ ಅಳಿಲುಗಳು, ವಿವಿಧ ಜಾತಿಯ ಪ್ರಾಣಿಗಳಿವೆ. ಆರಂಭದಲ್ಲಿ ನನ್ನಲ್ಲಿ 12 ಹುಲಿಗಳು ಮಾತ್ರ ಇತ್ತು. ಹುಲಿ ಸಂರಕ್ಷಿತ ಪ್ರದೇಶವಾದ ನಂತರ 191 ಹುಲಿಗಳನ್ನು ಹೊಂದಿದ್ದೇನೆ. ಹುಲಿ ಮೀಸಲು ಪ್ರದೇಶವಾದ ಮೇಲೆ ಹುಲಿಗಳು ಮಾತ್ರವಲ್ಲದೆ ಇತರೆ ಪ್ರಾಣಿಗಳ ಸಂತತಿಯಲ್ಲಿಯೂ ಗಣನೀಯ ಏರಿಕೆ ಕಂಡುಬಂದಿದೆ.
ಬಂಡೀಪುರದ ನಿಸರ್ಗ ಸೌಂದರ್ಯವನ್ನು, ಇಲ್ಲಿನ ಪ್ರಾಣಿ ಸಂಕುಲವನ್ನು ನೀವು ಸಹ ಈ ಹಿಂದೆಯೇ ನೋಡಿರುತ್ತೀರಿ. ಅದೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಗಂಧದ ಗುಡಿ ಸಿನಿಮಾದ ನಾವಾಡುವ ನುಡಿಯೇ ಕನ್ನಡ ನುಡಿ ಗೀತೆಯಲ್ಲಿ. ಕನ್ನಡದ ಈ ಜನಪ್ರಿಯ ಚಲನಚಿತ್ರ ಚಿತ್ರೀಕರಣಗೊಂಡದ್ದು ಇಲ್ಲಿಯೇ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ. ಪಶ್ಚಿಮ ಘಟ್ಟ ಶ್ರೇಣಿಗಳು ದಕ್ಷಿಣ ಪ್ರಸ್ಥಭೂಮಿಯನ್ನು ಕೂಡುವ ಭೂವಲಯದಲ್ಲಿ ನಾನು ವಿಸ್ತರಿಸಿಕೊಂಡಿದ್ದೇನೆ. ದಕ್ಷಿಣಕ್ಕೆ ನೀಲಗಿರಿ ಬೆಟ್ಟಗಳ ಮೋಹಕ ನೋಟವನ್ನು ಹೊಂದಿರುವ ನಾನು ಬೆಟ್ಟ, ಗುಡ್ಡ, ಕಣಿವೆಗಳಿಂದ ಆವೃತವಾಗಿರುವ ಒಂದು ಅಪೂರ್ವ ಜೈವಿಕ ವಲಯವಾಗಿದ್ದೇನೆ. ಸಮುದ್ರ ಮಟ್ಟದಿಂದ 680 ಮೀಟರ್ ಎತ್ತರಕ್ಕಿರುವ ನನ್ನಲ್ಲಿ 1454 ಮೀಟರ್ವರೆಗೆ ಚಿಮ್ಮಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅತಿ ಎತ್ತರದ ಭೂಭಾಗವೆನಿಸಿದೆ. ನಾಗರಹೊಳೆ, ಕೇರಳದ ವೈನಾಡ್, ತಮಿಳುನಾಡಿನ ಮುದುಮಲೈ ಹಾಗೂ ಬಿಳಿಗಿರಿ ರಂಗನ ಬೆಟ್ಟದ ಹುಲಿ ಯೋಜನೆಯ ಅರಣ್ಯಗಳಿಗೆ ಪರಸ್ಪರ ಸಂಪರ್ಕವಿರುವುದರಿಂದ ಈ ಅರಣ್ಯಕ್ಕೆ ಜೈವಿಕ ಪ್ರಾಮುಖ್ಯತೆ ಹೆಚ್ಚು. ಸಂರಕ್ಷಣೆಯೂ ಆಗಬೇಕು ಮತ್ತು ಇಲ್ಲಿನ ಬುಡಕಟ್ಟು ಜನಾಂಗದವರಿಗೆ ಕೆಲಸವೂ ಸಿಗಬೇಕು ಎನ್ನುವ ಸದುದ್ದೇಶದಿಂದ ಈ ಉದ್ಯಾನವನದಲ್ಲಿ 53 ಆಂಟಿ ಪೋಚಿಂಗ್ ಕ್ಯಾಂಪ್ ಅಂದರೆ ಕಳ್ಳ ಬೇಟೆ ತಡೆ ಶಿಬಿರಗಳಿವೆ. ಈ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ನಮ್ಮ ಸಾರ್ವಜನಿಕರಿಗೆ ಕೆಲವು ಬರತಕ್ಕ ಪ್ರವೇಶಕರಿಗೆ ನನ್ನ ಒಂದು ಸಣ್ಣ ವಿನವಿ ಏನಂದ್ರೆ, ಎಲ್ಲರೂ ಬನ್ನಿ, ಬಂಡೀಪುರಿಗೆ ಬನ್ನಿ. ಬಂಡೀಪುರ ಒಂದು ಒಳ್ಳೆ ಒಂದು ಟೈಗರ್ ರಿಸರ್ವ್. ಸೊ ಹಾಗಾಗಿ ಇಲ್ಲಿ ಬಂದ್ರೆ ನಿಮಗೆ ವೆಹಿಕಲ್ ಸಫಾರಿ ಸಿಗುತ್ತೆ. ಮತ್ತೆ ನಮ್ಮ ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಈಗ ನಮ್ದು ಗೆಸ್ಟ್ ಹೌಸ್ಗಳು, ಇವನ್ ಹಲವಾರು ಕಾಟೇಜ್ಗಳು ಇದೆ. ಅಲ್ಲಿ ಬಂದು ತಾವು ಉಳಿದುಬಿಟ್ಟು ಇಲ್ಲಿ ಒಂದು ವೆಹಿಕಲ್ ಸಫಾರಿ ಹೋಗ್ಬೋದು. ಹೋದ್ರೆ ನಿಮಗೆ ಅತಿ ಹೆಚ್ಚು ಪ್ರಾಣಿಗೆಲ್ಲ ಕಾಣುತ್ತೆ, ಅದನ್ನು ಕಂಡು ತಾವು ಎಂಜಾಯ್ ಮಾಡಬಹುದು. ಇನ್ನೊಂದು ಏನಂತಿದ್ರೆ, ಇಲ್ಲಿ ಬಂದ್ರೆ ಯಾವುದೇ ಒಂದು ವನ್ಯ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಇವನ್ ಪ್ಲಾಸ್ಟಿಕ್ ಅಲ್ಲೆಲ್ಲ ಇಲ್ಲಿ ಬೆಳಕೆ ಮಾಡಬೇಡಿ, ಯಾವುದೋ ಪ್ಲಾಸ್ಟಿಕ್ ಬಿಸಾಡಬೇಡಿ. ಇನ್ನೊಂದು ಮತ್ತೆ ಶಬ್ದ ಮಾಲಿನಿ ಶಬ್ದ ಮಾಡಬೇಡಿ, ಮ್ಯೂಸಿಕ್ ಸೌಂಡ್ ಎಲ್ಲ ಮಾಡಬೇಡಿ. ಯಾವುದೋ ಒಂದು ವೈಲ್ಡ್ ಲೈಫ್ ಏರಿಯಾ ಇರಲಿ, ಟೈಗರ್ ರಿಸರ್ವ್ಗೆ ಹೋದಾಗ ನಾವು ಆ ಪಾರ್ಕಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವಿ ಡೂಸ್ ಅಂಡ್ ಡೋಂಟ್ಸ್ ಅದನ್ನು ಫಾಲೋ ಮಾಡಬೇಕು. ಸೊ ಹಾಗಾಗಿ ಯಾವುದೇ ರೀತಿ ಇದರಲ್ಲಿ ವನ್ಯ ಪ್ರಾಣಿಗಳಿಗೆ ಇವನ್ ಕಾಡುಗಳಿಗೆ ತೊಂದರೆ ಆಗಬಾರದು. ಹಾಗಾಗಿ ವಿ ಹ್ಯಾವ್ ಟು ಬಿಹೇವ್ ವೆರಿ ರೆಸ್ಪಾನ್ಸಿಬಲಿ. ಮತ್ತೆ ನಿಮ್ಮಷ್ಟು ನಿಮಗೆ ಏನು ನಮ್ಮ ಕಾಡಿಗೆ, ಈ ಕಾಡು ಪ್ರಾಣಿಗೆ, ಈ ಟೈಗರ್ ರಿಸರ್ವ್ ಏನಷ್ಟು ನೀವು ಹೆಲ್ಪ್ ಮಾಡಬಹುದು ಆ ರೀತಿ ಹೆಲ್ಪ್ ಮಾಡಬಹುದು. ಏನು ಮತ್ತೆ ಫಂಡಿಂಗ್ ಆಗಲಿ ಇಲ್ಲ, ನಿಮ್ಮ ಟೈಮ್ ಕೊಟ್ಟು ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಕೆಲವು ಕಡೆ ಪ್ರಚಾರ ಮಾಡಕ್ಕೋ. ಸೊ ಪ್ರತಿಯೊಂದು ನಮ್ಮ ಜನಗಳು ಬಂಡೀಪುರಕ್ಕಾಗಲಿ ಇಲ್ಲ ಬೇರೆ ಬೇರೆ ಎಲ್ಲಿ ಹೋದ್ರೆ ಟೈಗರ್ ರಿಸರ್ವ್ಗೆ ಹೆಲ್ಪ್ ಮಾಡಬಹುದು. ಹಾಗಾಗಿ ವಿ ಹ್ಯಾವ್ ಟು ಬಿಹೇವ್ ರೆಸ್ಪಾನ್ಸಿಬಲಿ ಅಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಫ್ ದ ಟೈಗರ್ ರಿಸರ್ವ್ ಅಂಡ್ ಬಿಹೇವ್ ರೆಸ್ಪಾನ್ಸಿಬಲಿ. Thank you. All the best. Hi, my name is Vaibhav. We are visiting the Bandipur Tiger Reserve with my family, and we're here for the safari. We're very happy to be here because we're surrounded by nature, and we're able to see lots of elephants in the wild. We're able to see peacocks. We've also been very fortunate to see a lot of deer,
monkeys, and also we've been able to see some wild boars. So we're looking forward to covering the entire safari. My name is Radhika, and while coming we saw a lot of elephants, and it was beautiful to see the whole family of elephants doing mud baths, doing their own thing. It was a very beautiful sight. Looking forward to see more of such wonderful scenes now. ಸ್ನೇಹಿತರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಇದು ಅರಣ್ಯ ಇಲಾಖೆಯದು ಮಾತ್ರ ಅಲ್ಲ, ನೀವು ಸಾರ್ವಜನಿಕರು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು. ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮದು ಬಹಳ ಮುಖ್ಯವಾದ ಪಾತ್ರ ಇದೆ. ಹೀಗೆ ಅನೇಕರ ಪರಿಶ್ರಮದಿಂದ ಇಂದು ನಾನು ಉಳಿದಿದ್ದೇನೆ. ಅನೇಕ ಬೆಟ್ಟಗುಡ್ಡಗಳಿಂದ, ದಟ್ಟ ಹಸಿರಿನ ನೀಲಗಿರಿ ಶ್ರೇಣಿಗಳಿಂದ, ನದಿ ತೊರೆಗಳಿಂದ ಮನಮೋಹಕವಾಗಿ ಕಂಗೊಳಿಸುತ್ತಿದ್ದೇನೆ. ಸಹಜ ಪರಿಸರದಲ್ಲಿಯೇ ಕಾಣಸಿಗುವ ವೈವಿಧ್ಯಮಯ ಪ್ರಾಣಿಗಳ ವೀಕ್ಷಣೆಗೆ ಸುಮಾರು 1,50,000ಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬಂದು ಹೋಗುತ್ತಾರೆ. ಅದಕ್ಕಾಗಿ ಅರಣ್ಯದ ಸುಮಾರು 82 ಚದರ ಕಿಲೋಮೀಟರ್ ಅನ್ನು ಪ್ರವಾಸೋದ್ಯಮಕ್ಕೆ ಮೀಸಲಿರಿಸಿದ್ದಾರೆ. ಹೀಗೆ ಬಂದು ಹೋಗುವ ಪ್ರವಾಸಿಗರಿಗೆ ನನ್ನ ಮನವಿ ಇಷ್ಟೇ: ಪ್ರಾಣಿಗಳನ್ನು ಕೆಣಕದಿರಿ, ಶಬ್ದ ಮಾಲಿನ್ಯ ಮಾಡದಿರಿ, ಪ್ಲಾಸ್ಟಿಕ್ ವಸ್ತುಗಳನ್ನು ತರಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ಸುಂದರವಾಗಿರಿಸಿರಿ.